ಕಲಬುರಗಿ ನಗರದ ಬಿಎಲ್ಡಿಇ ಡೀಮ್ಡ್ ವಿಶ್ವವಿದ್ಯಾಲಯ ಗ್ರಂಥಾಲಯ ಸಭಾಂಗಣದಲ್ಲಿ ವಚನ ಪಿತಾಮಹ ಡಾಕ್ಟರ್ ಭಾಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಡಾಕ್ಟರ್ ಎಂಎಂ ಕಲಬುರ್ಗಿ ಸಮಗ್ರ ಸಾಹಿತ್ಯ 40 ಸಂಪುಟಗಳ ಗ್ರಂಥ ಲೋಕಾರ್ಪಣಾ ಸಮಾರಂಭ ನಡೆಯಿತು. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬಸವಾದಿ ಶರಣರು ಮತ್ತು ಅವರ ವಚನ ಸಾಹಿತ್ಯವನ್ನು ವಿಶ್ವದ ನಾನಾ ಭಾಷೆಗಳಿಗೆ ಅನುವಾದಿಸಿ ಪ್ರಸಾರ ಮಾಡುವ ಯೋಜನೆ ಪೂರ್ಣಗೊಳಿಸಲು 5 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಣೆ ಮಾಡಿದರು. ಇಲ್ಲಿ ನಾನು ಬೇರೆ ಸಂಸ್ಥೆಯ ಅಧ್ಯಕ್ಷನಾಗಿ ಇವತ್ತು ಹೇಳಬೇಕಾಗಿದ್ರೆ, ಇವತ್ತು ಡಾಕ್ಟರ್ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ಆಗಬೇಕಾದ್ರೆ ಅಂದು ಸುತ್ತೂರಿನ ಸುರಾತಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು, ನಮ್ಮೆಲ್ಲರ ಪಾಲಿನ ನಡೆದಾಡುವ ದೇವರು ಜ್ಞಾನವಾಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಡಾಕ್ಟರ್ ಎಂ ಬಿ ಪ್ರಕಾಶ್ ಅವರು ಮತ್ತು ಒಂದು ಸಚಿವರು ಹಾಗೂ ಎಂಎಂ ಕಲಬುರ್ಗಿ ಅವರು ಹೂವಿನ ಅಡಿಗಳಲ್ಲಿ ಚರ್ಚೆ ಮಾಡಿ ಇವತ್ತು ಡಾಕ್ಟರ್ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ಇಲ್ಲಿ ಬೇರೆ ಸಂಸ್ಥೆಯಲ್ಲಿ ಆಗಬೇಕು ಅಂತೇಳಿ ಆಶಿಸಿ ಆ ಜವಾಬ್ದಾರಿಯನ್ನು ಅಥವಾ ಆ ಭಾಗ್ಯವನ್ನು ಇವತ್ತು ದಿವಸ ನಮ್ಮ ಬೇರೆ ಸಂಸ್ಥೆಗೆ ಕೊಟ್ಟಿದ್ದಾರೆ. ಹಳಕಟ್ಟಿಯವರು ಇವತ್ತು ಸಮಗ್ರ ಶರಣರನ್ನ ಬೆಳಕಿಗೆ ತಂದಂಥವ್ರು. ಬಹುಶಃ ನಾವು ಬಸವಾದಿ ಶರಣರ ಬೆಳಕಿಗೆ ತಂದವರು ಡಾಕ್ಟರ್ ಫಗು ಹಳಕಟ್ಟಿಯವರು ಅಂತ ಹೇಳ್ತೀವಿ. ಆದರೆ ಇವತ್ತು ದಿವಸ ಹಳಕಟ್ಟಿಯವ್ರನ್ನ ಯಾರೋ ಬೆಳಕಿಗೆ ತಂದಿರಲಿಲ್ಲ. ಹಳಕಟ್ಟಿಯವ್ರನ್ನ ಬೆಳಕಿಗೆ ಯಾರು ತಗೊಂಡು ಬಂದಿದ್ರೆ ಅಂತ ಮಹಾನ್ ಕಾರ್ಯ ಮಾಡಿದ್ದಂಥದ್ದು ಅದು ಡಾಕ್ಟರ್ ಎಂಎಂ ಕಲಬುರ್ಗಿ ಅವರು. ಗ್ರಂಥ ಲೋಕಾರ್ಪಣೆಗೊಳಿಸಿದ ಭಾಲ್ಕಿ ಹಿರೇಮಠ ಸಂಸ್ಥಾನ ಮಠದ ಶ್ರೀ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಹಳಕಟ್ಟಿ ಸಂಶೋಧನಾ ಕೇಂದ್ರ ಮತ್ತು ಸಚಿವ ಎಂಬಿ ಪಾಟೀಲರ ಕಾರ್ಯ ಸದಾ ಸ್ಮರಣೀಯವಾಗಿರಲಿದೆ. ನಾನು 5 ವರ್ಷದಲ್ಲಿ ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಆನಂದದ ಕ್ಷಣ ಇದಾಗಿದೆ ಎಂದರು. ರಾಜಕೀಯ ನಾಯಕರು, ಸಾಹಿತ್ಯ, ಸಂಸ್ಕೃತಿ ಇಂಥದ್ರಲ್ಲಿ ಇರೋರು ಬಹಳ ಅಪರೂಪ, ಬಹಳ ಅಂದ್ರೆ ಬಹಳ ಅಪರೂಪ. ಅವ್ರಿಗೆ ಇದೇನೂ ಒಳಗೆ ಹೋಗಂಗೇ ಇಲ್ಲ. ಆದರೆ ಅದಕ್ಕೆ ಅಪವಾದ ಅನ್ನುವಂಗೆ ಎಂ ಬಿ ಪಾಟೀಲರು ಇಷ್ಟೊಂದು ಬೃಹತ್ ರೀತಿಯಲ್ಲಿ BLD ಸಂಸ್ಥೆಯಲ್ಲಿ ಹಳಕಟ್ಟಿಯವರ ಸಂಶೋಧನೆಯನ್ನು ಸ್ಥಾಪಿಸಿ ಅದನ್ನು ಬಹುಮುಖವಾಗಿ ಕಾರ್ಯ ಮಾಡ್ತಾ ಇದ್ದಾರಲ್ಲ, ಬಹುತೇಕ ಕರ್ನಾಟಕದ ರಾಜಕೀಯ ನಾಯಕರಿಗೆ ಇದೊಂದು ಆದರ್ಶನೂ ಹೌದು, ಇದೊಂದು ಅನುಕರಣೀಯ ಹೌದು ಅಂತ ನನಗನ್ನಿಸ್ತು. ಬಂಧುಗಳೇ, ಅಂಥ ಪಾಟೀಲರು ಇವತ್ತು BLD ಸಂಸ್ಥೆ, ರಿಸರ್ಚ್ ಸೆಂಟರು, ಸಂಶೋಧನೆ ಕೇಂದ್ರ ಭಾಳ ಇರ್ತಾವೆ, ಡಿಕೋ ಅಂತಿರ್ತಾವೆ. ಅದರ ಸದಾಕಾಲ ಜೀವಂತವಾಗಿರುವಂಥ ಸಂಸ್ಥೆ ಯಾವುದು ಅಂದರೆ ಹಳಕಟ್ಟಿಯವರ ಸಂಶೋಧನಾ ಸಂಸ್ಥೆ ಅಂತ ನಾವೆಲ್ಲ ಹೆಮ್ಮೆ. ಅದಕ್ಕೆ ನಮ್ಮ ಗುರುಗಳು ಕುಂದೂರು ಮಠದ ಶರಶ್ಚಂದ್ರ ಸ್ವಾಮಿಗಳು ಭಾಳ ದೊಡ್ಡ ವಿದ್ವಾಂಸರು ಅವರು ಹೇಳಿದರು, ಭಾರತದಾದ್ಯಂತ ನಾನು ಎಲ್ಲ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಟ್ಟೀನಿ, ಆದರೆ ಎಲ್ಲಕ್ಕಿಂತ ಹೆಚ್ಚು ಅಲ್ಪ ಅವಧಿಯಲ್ಲಿ ಇಷ್ಟೊಂದು ಬೃಹತ್ ಕಾರ್ಯ ಮಾಡಿದ್ದು ನಾನು ನೋಡಿದ್ದು ಅದು ಹಳಕಟ್ಟಿಯವರ ಸಂಶೋಧನಾ ಸಂಸ್ಥೆ ಅಂತ ಅವರು ಮುಕ್ತ ಮನಸ್ಸಿನಿಂದ ಹೇಳಿದರು. ಅದಕ್ಕೆ ಕಾರಣೀಕರ್ತರು ಯಾರು ಅಂದರೆ ಎಂ ಬಿ ಪಾಟೀಲರು ಅಂತ ನಾವೆಲ್ಲ ಹೆಮ್ಮೆಯಿಂದ, ಖುಷಿಯಿಂದ ಹೇಳಬೇಕು. ಇದೇ ವೇಳೆ 40 ಸಂಪುಟವನ್ನು ಸಂಪಾದಿಸಿದ 15 ಮಂದಿ ಸಂಶೋಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಂದೂರು ಮಠದ ಡಾಕ್ಟರ್ ಶರತಚಂದ್ರ ಸ್ವಾಮಿಗಳು, ಹಿರಿಯ ಸಾಹಿತಿ ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ, ಉಮಾದೇವಿ ಕಲಬುರ್ಗಿ, ಡಾಕ್ಟರ್ ವೀರಣ್ಣ ರಾಜೂರ, ಡಾಕ್ಟರ್ ಕೃಷ್ಣ ಕೊಲ್ಹಾರ ಕುಲಕರ್ಣಿ, ಡಾಕ್ಟರ್ MS ಮದಭಾವಿ, ಡಾಕ್ಟರ್ ವಿಜಯ ಕೋರಿಶೆಟ್ಟಿ, ಡಾಕ್ಟರ್ YM ಜಯರಾಜ, ಡಾಕ್ಟರ್ RV ಕುಲಕರ್ಣಿ, ಡಾಕ್ಟರ್ MM ಕಲಬುರ್ಗಿ ಕುಟುಂಬದ ಸದಸ್ಯರು ಸೇರಿದಂತೆ ಹಿರಿಯ ಸಾಹಿತಿಗಳು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.